ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಐತಿಹಾಸಿಕ ಧಾರ್ಮಿಕ ಸಾಂಸ್ಕೃತಿಕ ಪರಂಪರೆಯುಳ್ಳ ಮುನವಳ್ಳಿ ಪಟ್ಟಣದಲ್ಲಿ ಸಮರ್ಥ ಭಾರತ ಮುನವಳ್ಳಿ ಇವರ ನೇತೃತ್ವದಲ್ಲಿ ಬೃಹತ್ ಹಲಿಗೆ ಹಬ್ಬ ಆಚರಿಸಲಾಗಿದೆ. ಈ ಸಂದರ್ಭದಲ್ಲಿ ನಮ್ಮ ಟಿವಿ 20 ಮಾಧ್ಯಮದೊಂದಿಗೆ ಮಾತನಾಡಿದ ಪಂಚನಗೌಡ ದ್ಯಾಮನಗೌಡ, ಹಿಂದೂ ಸಂಸ್ಕೃತಿಯ ಬಗ್ಗೆ ಬಣ್ಣ ಆಡುವುದರ ಮುಖೇನ ಹಲಿಗೆ ಹಬ್ಬಕ್ಕೆ ಚಾಲನೆ ಕೊಟ್ಟಿದ್ದಾರೆ. ವೀರೇಶ್ ಬೆಣಚಿನ ಮರಡಿಮಠ್, ಟಿವಿ 20 ಕನ್ನಡ ನ್ಯೂಸ್, ಸವದತ್ತಿ. ಭಾರತೀಯರಲ್ಲಿ ವಿವಿಧತೆಯಲ್ಲಿ ವೈವಿಧ್ಯತೆಯನ್ನು ಕಾಣುವಂತಹ ಹಬ್ಬ ಹೋಳಿ ಹಬ್ಬ. ಈ ಒಂದು ಹೋಳಿ ಹಬ್ಬವನ್ನು ಕಳೆದ 5 ವರ್ಷಗಳಿಂದ ಮುನವಳ್ಳಿ ಮಹಾನಗರದಲ್ಲಿ ಸಮರ್ಥ ಭಾರತ ಮುನವಳ್ಳಿಯವರ ಆಶ್ರಯದಲ್ಲಿ ಹಲಿಗೆ ಹಬ್ಬವನ್ನು ಆಚರಿಸಿಕೊಂಡು ಬರ್ತಾ ಇದ್ದೀವಿ. ಪ್ರತಿ ವರ್ಷದಂತೆ ಕೂಡ ಈ ವರ್ಷವೂ ಕೂಡ ಪಂಚಲಿಂಗೇಶ್ವರ ಕುಸ್ತಿ ಮೈದಾನದಿಂದ ಈ ಹಲಿಗೆ ಎಂಬ ಹಬ್ಬವನ್ನು ಪ್ರಾರಂಭ ಮಾಡಿ ಊರಿನ ಪ್ರಮುಖ ಬೀದಿಗಳಲ್ಲಿ ಹೋಗಿ ಈ ಒಂದು ಹಬ್ಬವನ್ನು ಬಣ್ಣ ಏರಿಸ್ತಾ ನಾವೆಲ್ಲರೂ ನೈಸರ್ಗಿಕವಾದಂಥ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಈ ಒಂದು ಹಬ್ಬದಲ್ಲಿ ನಮ್ಮ ಮಧ್ಯ ಇವರೊಂದು ಹಿರಿಯರು ಪರಿಚಯ ಮಾಡಿಕೊಡ್ತೀನಿ. ಶ್ರೀಯುತ ಪಂಚನಗೌಡ ದ್ಯಾಮನಗೌಡರವರು ಇವರೊಂದು ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದ್ದಾರೆ. ಅವರೊಂದು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ 2 ಮಾತುಗಳನ್ನು ಆಡಬೇಕಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಭಾರತೀಯರಾದ ನಮಗೆ ಸನಾತನ ಧರ್ಮದ ಒಂದು ಕೊನೆಯ ಹುಣ್ಣಿಮೆ ಇದು. ಹೋಳಿ ಹುಣ್ಣಿಮೆ ಅಂದರೆ ಭಾರತೀಯರಾದ ನಮಗೆ ಕೊನೆಯ ಹುಣ್ಣಿಮೆ. ಈ ಸಂದರ್ಭದಲ್ಲಿ ಎಲ್ಲ ಕಾಮ, ಕ್ರೋಧ, ಮದ, ಮತ್ಸರ ಮತ್ತು ಸತ್ತು ನಾವೆಲ್ಲ ಸನ್ಮಾರ್ಗದಲ್ಲಿ ಹೋಗಲಿ ಅನ್ನೋ ಭಾವನೆ ಇಟ್ಕೊಂಡು ಪೂರ್ವಜರು ಈ ಒಂದು ಹುಣ್ಣಿಮೆಯನ್ನು ಆಚರಿಸ್ತಾ. ನಮ್ಮಲ್ಲಿರ್ತಕ್ಕಂಥ ಕಾಮ, ಕ್ರೋಧ, ಮದ, ಮತ್ಸರವನ್ನು ಬಿಟ್ಟು ನಾವೆಲ್ಲ ಯುವಕರು ಸನ್ಮಾರ್ಗದಲ್ಲಿ ಹೋಗಿ ಒಂದು ಉತ್ತಮವಾಗಿರ್ತಕ್ಕಂಥ ಬಣ್ಣ ಎರಚಾದ ಮೂಲಕ ಸಾಮರಸ್ಯ ಬೆಳೀಲಿ. ಇಲ್ಲಿ ಯಾವುದೇ ಜಾತಿ ಪಾತಿ ಇಲ್ಲದ ನಾವೆಲ್ಲ ಹಿಂದೂಗಳು, ನಾವೆಲ್ಲ ಸನಾತನವನ್ನು ಭಾವನೆ ಇಟ್ಟುಕೊಂಡು ಸಮಾನ ಮನಸ್ಕಾರ ಒಬ್ಬರಿಗೊಬ್ಬರು ಬಣ್ಣವನ್ನು ಎರಚೋದು, ಒಬ್ಬರಿಗೆ ಕಿಟ್ಲೆಯನ್ನು ಮಾಡೋದ್ರ ಮೂಲಕ ಈ ಹಬ್ಬವನ್ನು ಆಚರಣೆ ಸಮಾನತೆಯನ್ನು ಸಾರುವ ಉದಾಹರಣೆ ಹಬ್ಬ ಆಗಿದೆ. ಭಾರತೀಯ ಅತ್ಯಂತ ಶ್ರೇಷ್ಠ ಹಬ್ಬ ಯಾವುದಾದರೆ ಅದು ಹೋಳಿ ಹುಣ್ಣಿಮೆ. ಎಲ್ಲ ಇತ್ತಿತ್ತಲಾಗಿ ಇಡೀ ಭಾರತದಿಂದ ನಿನ್ನೆ ದೆಹಲಿಯಲ್ಲಿ ವಿಮಾನದಲ್ಲಿ ಸಹ ಬಣ್ಣವನ್ನು ಎರಚಾಡುವ ಮೂಲಕ ಒಂದು ದೊಡ್ಡ ಹುಣ್ಣಿಮೆಯನ್ನು ಆಚರಿಸಿದ್ದಾರೆ. ಇದನ್ನು ಮುಂದುವರಿಸಿಕೊಂಡು ಹೋಗಬೇಕು. ಎಲ್ಲ ಯುವಕರು ಸನ್ಮಾರ್ಗದಲ್ಲಿ ತಮ್ಮ ದುಶ್ಚಟಗಳನ್ನು ಬಿಟ್ಟು ಸನ್ಮಾರ್ಗದಲ್ಲಿ ಹೋಗಬೇಕಂತ ಕೇಳ್ತಾ ಇದ್ದಾರೆ. ಜೈ ಶ್ರೀರಾಮ್.